ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿ ಪ್ರತು ಸ್ಟೋರಿ ಪಾಯಿಂಟ್. ಸ್ನೇಹಿತರೆ, ಉಳ್ಳದ ಉಳ್ಳವಿನಲ್ಲಿ ಕಥಾ ಸರಣಿಯ 62ನೇ ಭಾಗವನ್ನ ನಾವಿವಾಗ ನೋಡ್ತಾ ಇದ್ದೀವಿ. ತಡ ಮಾಡದೆ ಕಥೆಗೋಗೋಣ. ಆಶಿಕ್ ನಗ್ತಾ, ಹೋ, ಇದಿನ್ನೂ ಒಳ್ಳೇದು. ಅಂದ್ರೆ ನೀವಿಬ್ರು ಮಾತ್ರ ಅಲ್ಲ, ನಿಮ್ಮಮ್ಮನೂ ನಮ್ ಜೊತೆ ಬರ್ತಾರೆ. ಟ್ರೈನ್ ಇಳಿದ ತಕ್ಷಣ ಎಲ್ರ ಮುಂದೆನೂ ಇವ್ರು ನಿಮ್ಮಮ್ಮ, ನಾನ್ ನಿಮ್ ತಂದೆ ಅಂತ ಬಹಿರಂಗ ಆಗುತ್ತೆ. ಹಾಗಾಗಿ ಅಜ್ಜಿ ಮನೆಗೆ ಹೋಗೋದ್ರಲ್ಲೂ ನನಗೇನು ತೊಂದರೆ ಇಲ್ಲ ಅಂದ, ಪರೋಕ್ಷ ಎಚ್ಚರಿಕೆಯ ಧ್ವನಿಯಲ್ಲಿ. ಅನ್ವಿತಾಗೆ ತಡೆಯೋಕಾಗ್ಲಿಲ್ಲ. ಅವಳ ಕೋಪದಿಂದ ಎದ್ ನಿಂತು, ಸಾಕು ನಿಲ್ಸು ಆಶಿಕ್. ಅವತ್ತು ನಾನು ನಿನ್ನನ್ನ ಎಲ್ರ ಮುಂದೆ ಅವಮಾನಿಸ್ದೆ ಅನ್ನೋ ಕಾರಣಕ್ಕೆ ನೀನು ನನ್ ಮೇಲೆ ಸೇಡ್ ತೀರಿಸ್ಕೊಳ್ತಿದ್ಯಾ ಅಷ್ಟೆ. ಸೇಡ್ ತೀರಿಸ್ಕೊಳ್ಬೇಕಿದ್ರೆ ನನ್ ಮೇಲೆ ತೀರಿಸ್ಕೊ. ಮಕ್ಕಳನ್ನ ಯಾಕಿದ್ರಲ್ಲಿ ಎಳಿತಿದ್ಯಾ? ಅವ್ರ ಜೊತೆ ಬೆಳೆಸೋ ಈ ಎಮೋಷನಲ್ ಬಾಂಡಿಂಗ್ ನಾಳೆ ಮುರಿದ್ ಬಿದ್ದಾಗ ಅವ್ರ ಮನ್ಸಿನ ಮೇಲೆ ಏನ್ ಪರಿಣಾಮ ಬೀರುತ್ತೆ ಅಂತ ಯೋಚಿಸಿದ್ಯಾ? ಪ್ಲೀಸ್ ಹೀಗ್ ಮಾಡ್ಬೇಡ ಅನ್ನುವಾಗ ಅವಳ ಗಂಟಲು ಬಿಗಿದು ಬಂತು. ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಸುರಿಯಿತು. ಅಮ್ಮ ಅಳ್ತಿರೋದನ್ನ ನೋಡಿ ಮಕ್ಕಳು ಭಯ ಪಟ್ರು. ರಿಹಾನ್ ಆತಂಕದಿಂದ ಅಮ್ಮನನ್ನ ನೋಡ್ದ. ಪರಿಸ್ಥಿತಿ ಕೈ ಮೀರ್ತಾ ಇರೋದನ್ನ ಗಮನಿಸಿದ ಆಶಿಕ್ ತಕ್ಷಣ ರಿಹಾನ್ ಬಳಿ ಹೋಗಿ, ಹೇ ಚಾಮ್, ಏನೂ ಆಗಿಲ್ಲ. ನೀವು ತರ್ಲೆ ಮಾಡಿದಾಗ ಅಮ್ಮ ಸಿಟ್ ಮಾಡ್ಕೊಳ್ಳೋ ಹಾಗೆ ನಾನು ಒಂದ್ ಸಣ್ಣ ತರ್ಲೆ ಮಾಡ್ದೆ. ಅದಕ್ಕೆ ಅಮ್ಮನ್ಗೆ ಸಿಟ್ಟು ಬಂತು. ನಾನು ಅಮ್ಮನನ್ನ ಸಮಾಧಾನ ಮಾಡ್ತೀನಿ, ನೀನು ಹಾಡ್ ಕೇಳ್ತಾ ಇರು ಅಂತ ಹೇಳಿ ಅನ್ವಿತಾಳ ಮಣಿ ಕಟ್ ಹಿಡಿದು ಕಂಪಾರ್ಟ್ಮೆಂಟ್ ಬಾಗಿಲಿನ ಬಳಿ ಕರೆದೊಯ್ದ. ಅವಳನ್ನ ಎದುರು ನಿಲ್ಲಿಸ್ಕೊಂಡು ಆಶಿಕ್ ಗಂಭೀರವಾಗಿ ಹೇಳ್ದ, ಅನ್ವಿತಾ, ಕೂಲ್ ಡೌನ್. ನಿನ್ನ ಕಹಿ ಭೂತಕಾಲವನ್ನ ಮಕ್ಕಳ ಭವಿಷ್ಯದ ಜೊತೆ ತಳಕ್ ಹಾಕ್ಬೇಡ. ನಾನು ಸೇಡ್ ತೀರ್ಸ್ಕೋಬೇಕು ಅಂದಿದ್ರೆ ಅದಕ್ಕೆ 1000 ದಾರಿಗಳಿದ್ವು. ಮಕ್ಕಳನ್ನ ಬಳಸಿ ನಿನ್ನನ್ನ ನೋಯಿಸೋ ಬಗ್ಗೆ ನನ್ ಕನ್ಸಲ್ಲೂ ಯೋಚಿಸಲ್ಲ. ನೀನು ನನ್ನನ್ನ ಎಂದಿಗೂ ನಂಬಲೇ ಇಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ. ನಿನ್ ಸಮಸ್ಯೆ ಏನ್ ಗೊತ್ತಾ ಅನ್ವಿತಾ? ನೀನು ನನ್ನನ್ನ ನಂಬೋಕೆ ಇಷ್ಟಪಡ್ತಿಲ್ಲ. ಮಕ್ಕಳು ನನ್ ಜೊತೆ ಎಮೋಷನಲ್ ಆಗಿ ಕನೆಕ್ಟ್ ಆದ್ರೆ ಅವರಿಗೆ ನೋವಾಗುತ್ತೆ ಅನ್ನೋ ಭಯ ನಿನ್ಗಿಲ್ಲ. ಬದಲಾಗಿ ನೀನು ನನ್ ಜೊತೆ ಇನ್ನಷ್ಟು ಕನೆಕ್ಟ್ ಆಗ್ಬಿಟ್ರೆ ನಿನ್ನ ಈ ಮುಂಗೋಪದ ನಕಲಿ ಮುಖವಾಡ ಕಳಚಿಬೀಳುತ್ತೆ ಅನ್ನೋ ಭಯ ನಿನ್ನಲ್ಲಿದೆ. ಆಶಿಕ್ ಅವಳ ಕಣ್ಣುಗಳನ್ನ ದಿಟ್ಟಿಸಿ ಮುಂದುವರೆಸ್ದ, ನಿನ್ ಹೃದಯದಲ್ಲೂ ಪ್ರೀತಿ ಇದೆ, ಭಾವನೆಗಳಿವೆ. ಆದ್ರೆ ಯಾರಾದ್ರೂ ಮತ್ತೆ ನೋಯಿಸ್ತಾರೆ ಅನ್ನೋ ಭಯಕ್ಕೆ ನೀನು ಅವುಗಳನ್ನ ಹೊರಗ್ ತರ್ತಿಲ್ಲ. ನಿನ್ನ ಈ ಅಭದ್ರತೆಯಿಂದ ಹೊರಬಂದ್ ನೋಡು. ಜಗತ್ತು ಅಷ್ಟು ಕೆಟ್ಟದ್ದಲ್ಲ. ಕೆಟ್ಟ ಜನರ ಜೊತೆಗೆ ಒಳ್ಳೆಯವರು ಇರ್ತಾರೆ. ನಿನ್ ದೃಷ್ಟಿಕೋನ ಬದಲಾಯಿಸ್ಕೊ. ಇಲ್ಲ ಅಂದ್ರೆ ನಿನ್ನ ಈ ಭಯ ಮತ್ತೆ ಅನುಮಾನಗಳು ಮಕ್ಕಳ ಭವಿಷ್ಯವನ್ನು ಹಾಳು ಮಾಡುತ್ತೆ. ಭಯದಲ್ಲೇ ಬದುಕೋ ಭವಿಷ್ಯವನ್ನ ನೀನ್ ಅವರಿಗೆ ಕೊಡೋಕೆ ಬಯಸ್ತೀಯಾ? ಹೇಳು ಅನ್ವಿತಾ. ಆಶಿ ಕೇಳಿದ ಪ್ರತಿಯೊಂದು ಮಾತು ಅನ್ವಿತಾಳ ಎದೆಯಾಳಕ್ಕೆ ನಾಡ್ತು. ಅವಳು ತನ್ನ ಸುತ್ತ ಕಟ್ಕೊಂಡಿದ್ದ ರಕ್ಷಣಾ ಕೋಟೆ ಸಂಪೂರ್ಣವಾಗಿ ಧೂಳಿಪಟವಾಯಿತು. ಅಷ್ಟು ದಿನಗಳಿಂದ ಅದುಮಿಟ್ಟಿದ್ದ ನೋವು ಮತ್ತೆ ಪ್ರೀತಿ ಗಟ್ಟೆಯೊಡೆದು ಕಣ್ಣೀರಾಗಿ ಹರಿಯೋಕೆ ಸ್ಟಾರ್ಟ್ ಆಯ್ತು. ಅಂತಹ ದುರ್ಬಲ ಕ್ಷಣದಲ್ಲಿ ತನ್ನೆದುರು ವಿಶ್ವಾಸಾರ್ಹವಾಗಿ ಪ್ರೀತಿಯ ಆಸರೆ ಕಂಡಾಗ ಅವಳಿಂದ ತನ್ನನ್ನ ತಡ್ಕೊಳ್ಳೋಕೆ ಸಾಧ್ಯ ಆಗ್ಲಿಲ್ಲ. ಯಾವುದೇ ಪ್ರಶ್ನೆಗಳಿಲ್ಲದೆ ಅನ್ವಿತಾ ಆಶಿಕ್ನನ್ನ ಗಟ್ಟಿಯಾಗಿ ಅಪ್ಕೊಂಡು ಬಿಕ್ಕಿ ಬಿಕ್ಕಿ ಅತ್ಲು. ಆಶಿಕ್ ಕೂಡ ಭಾವುಕನಾಗಿ ಅವಳನ್ನ ತನ್ನ ತೋಳ್ಗಳಲ್ಲಿ ಬಿಗಿಯಾಗಿ ಇಟ್ಕೊಂಡು ತನ್ನ ಎದೆಯ ಮೇಲೆ ಹರಿತಿದ್ದ ಅವಳ ಕಣ್ಣೀರನ್ನ, ಅವಳ ಮೌನ ನೋವನ್ನ ಮೌನವಾಗಿಯೇ ಸ್ವೀಕರಿಸಿದ. ಅವರಿಬ್ರು ಆ ಆಲಿಂಗನದಲ್ಲಿ ಕಳೆದು ಹೋಗಿದ್ದಾಗ್ಲೇ ರೈಲು ತಮ್ಮ ಊರಿನ ನಿಲ್ದಾಣ ತಲುಪಿ ಪ್ಲಾಟ್ಫಾರ್ಮ್ ಮೇಲೆ ನಿಂತಿತ್ತು. ಅಷ್ಟರಲ್ಲಿ ಬೋಗಿಯ ಬಾಗ್ಲು ತೆರೆದು ಅನ್ವಿತಾಳ ಅಣ್ಣ ಮತ್ತು ಸಂಬಂಧಿಕರು ಒಳಗ್ ಬಂದ್ರು. ಎದುರಿಗೆ ಅನ್ವಿತಾ ಮತ್ತು ಆಶಿಕ್ ಪರಸ್ಪರ ಬಿಗಿಯಾಗಿ ಅಪ್ಪಿಕೊಂಡಿದ್ದ ಸ್ಥಿತಿಯಲ್ಲೇ ಇರೋದನ್ನ ನೋಡಿ ಎಲ್ಲರೂ ದಿಗ್ಭ್ರಮೆಗೊಂಡ್ರು. ಆ ಕಂಪಾರ್ಟ್ಮೆಂಟ್ ನಲ್ಲಿ ಒಂದು ಕ್ಷಣ ಗಾಢವಾದ ಮೌನ ಆವರಿಸಿತು. ಪ್ಲಾಟ್ಫಾರ್ಮ್ ನಲ್ಲಿ ಅನ್ವಿತಾ ಮತ್ತೆ ಆಶಿಕ್ ಪರಸ್ಪರ ಅಪ್ಕೊಂಡಿರುವ ದೃಶ್ಯವನ್ನ ಕಂಡ ಅನ್ವಿತಾಳ ಅಣ್ಣ ಅಕ್ಷಯ್ ಆಘಾತದಿಂದ ಸ್ತಬ್ಧನಾದ. ಪ್ರಶ್ನೆಗಳು ಮತ್ತು ಗೊಂದಲಗಳೊಂದಿಗೆ ಅವನು ಅನ್ವಿತಾಳನ್ನ ಕರೆದ. ಅನ್ವಿತಾ. ಅವನ ಧ್ವನಿ ಕೇಳಿ ಎಚ್ಚೆತ್ತ ಅನ್ವಿತಾ ತಕ್ಷಣ ಆಶಿಕ್ನಿಂದ ದೂರ ಸರಿದ್ಲು. ಬೋಗಿಯ ಬಾಗ್ಲಲ್ಲಿ ನಿಂತಿದ್ದ ತನ್ನ ಅಣ್ಣನನ್ನು ನೋಡಿ ಅವಳು ಬೆಚ್ಚಿಬಿದ್ಲು. ಬಾ ಅಣ್ಣ, ನೀನಿಲ್ಲಿ ಬರ್ತೀಯ ಅಂತ ಹೇಳಿರ್ಲಿಲ್ವಲ್ಲ? ಅವಳ ಮಾತುಗಳು ತಡವರ್ಸದ್ವು. ರೆಡ್ ಹ್ಯಾಂಡ್ ಆಗಿ ಸಿಕ್ಬಿದ್ದ ಕಳ್ಳನಂತೆ ಅನ್ವಿತಾ ಆತಂಕಗೊಂಡಿದ್ಲು. ಆದ್ರೆ ಆಶಿಕ್ ಮಾತ್ರ ಸ್ವಲ್ಪವೂ ನಡಗಲಿಲ್ಲ. ಮುಖದಲ್ಲಿ ಅದೇ ವಿಶ್ವಾಸದ ನಗೆಯೊಂದಿಗೆ ತಿರುಗಿ ಅಕ್ಷಯ್ ಕಡೆ ನೋಡ್ದ.
ಅಕ್ಷಯ್ ಜೊತೆ ನಿಂತಿದ್ದ ನಿಖಿತಾಳನ್ನ ಗಮನಿಸಿದ ಆಶಿಕ್ ಪರಿಸ್ಥಿತಿಯನ್ನ ತನ್ನಿಷ್ಟಕ್ಕೆ ತಕ್ಕಂತೆ ಹ್ಯಾಂಡಲ್ ಮಾಡೋಕೆ ಮುಂದಾದ. ಹಾಯ್, ನಾನು ಆಕಾಶ್, ಅನ್ವಿತಾಳ ಫ್ರೆಂಡ್ ಅಥವಾ ನೈಬರ್ ಅನ್ಬಹುದು. ನಾನು ಕೂಡ ಇವತ್ತು ಫ್ರೆಂಡ್ ಮ್ಯಾರೇಜ್ಗೆ ಅಂತ ಇದೇ ಊರಿಗೆ ಬರ್ಬೇಕಿತ್ತು. ಹಾಗಾಗಿ ಒಟ್ಟಿಗೆ ಟ್ರಾವೆಲ್ ಮಾಡಿದ್ವು. ಪ್ರಯಾಣದ ನಂತರ ಅವಳು ಸ್ವಲ್ಪ ಎಮೋಷನಲ್ ಆಗಿದ್ಲು. ಹಾಗಾಗಿ ಸಮಾಧಾನ ಮಾಡ್ತಿದ್ದೆ ಅಷ್ಟೆ ಅಂದ ಅತ್ಯಂತ ಸಹಜವಾಗಿ. ಆಶಿಕ್ ಮಾತುಗಳನ್ನ ನಂಬೋಕೆ ಅಕ್ಷಯ್ಗೆ ಮನ್ಸಾಗ್ಲಿಲ್ಲ. ಆದ್ರೆ ಅಷ್ಟೊಂದ್ ಜನರು ಮುಂದೆ ಜಗಳ ಆಡೋದು ಇಷ್ಟ ಇಲ್ಲದೆ ಅತಿ ಕಷ್ಟದಿಂದ ನಗ್ತಾ ಆಶಿಕ್ ಕಡೆ ಕೈ ಚಾಚ್ದ. ನಿಮ್ಮನ್ನ ಭೇಟಿಯಾಗಿದ್ದು ಖುಷಿ ಆಯ್ತು ಮಿಸ್ಟರ್ ಆಕಾಶ್. ಅನ್ವಿತಾಗೆ ಸಹಾಯ ಮಾಡಿದ್ದಕ್ಕೆ ಥ್ಯಾಂಕ್ಸ್. ಮೊದಲು ಲಗೇಜ್ ಇಳಿಸೋಣ ಬನ್ನಿ ಅಂತ ಹೇಳ್ದ ಅಕ್ಷಯ್. ನಂತರ ಅನ್ವಿತಾಗೆ, ಅನು, ನಿನ್ ಮಕ್ಳನ್ನ ಕರ್ಕೊಂಡು ನಿಖಿತಾ ಜೊತೆ ಕಾರ್ಗೆ ಹೋಗು, ನಾವು ಲಗೇಜ್ ತಗೊಂಡ್ ಬರ್ತೀವಿ ಅಂತ ಸೂಚನೆ ಕೊಟ್ಟ. ಅನ್ವಿತಾ ಸದ್ದಿಲ್ದೆ ಮಕ್ಳನ್ನ ಕರ್ಕೊಂಡು ಪ್ಲಾಟ್ಫಾರ್ಮ್ಗೆ ಬಂದ್ಲು. ಆದ್ರೆ ರಿಹಾನ್ ಮಾತ್ರ ಆಶಿಕ್ ಜೊತೆ ಹೋಗೋಕೆ ಹಠ ಮಾಡ್ದ. ಅಮ್ಮ, ನಾವು ಆಕಾಶ್ ಅಂಕಲ್ ಜೊತೆ ಅವ್ರ ಮನೆಗೆ ಹೋಗ್ಬೇಕಿತ್ತಲ್ವಾ ಅಂತ ರಿಹಾನ್ ಮುದ್ದಾಗಿ ಕೇಳಿದಾಗ ಅಲ್ಲಿ ಕೆಲ ಕ್ಷಣ ಮೌನ ಆವರಿಸ್ತು. ಅಕ್ಷಯ್ಗೆ ಕೋಪ ಮತ್ತೆ ಅಸಮಾಧಾನ ಒಮ್ಮೆಲೆ ಭುಗಿಲೆದ್ದಿತು. ಸ್ವಲ್ಪ ದೂರದಲ್ಲೇ ನಿಂತಿದ್ದ ಆಶಿಕ್ ಕೂಡ ಕೋಪದಿಂದ ನೋಡಿ, ಅವಳು ಮಗು, ನಿಮ್ ದೊಡ್ಡ ಮಾತುಗಳನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ. ಆದ್ರೆ ನನ್ಗೆಲ್ಲನೂ ಅರ್ಥ ಆಗಿದೆ. ನಿಮ್ ಈ ನಾಟಕ ಇನ್ ಮುಂದೆ ಬೇಡ ಅಂತ ಕಟುವಾಗಿ ನುಡ್ದ. ಆಶಿಕ್ ಮುಖ ಗಂಭೀರವಾಯ್ತು. ಅವನು ಅಕ್ಷಯ್ ಬಳಿ ಬಂದು ಅತ್ಯಂತ ದೃಢವಾದ ಧ್ವನಿಯಲ್ಲಿ ಹೇಳ್ದ, ಅಕ್ಷಯ್, ರಿಹಾನ್ ಅಥವಾ ಅನ್ವಿತಾಗೆ ಯಾವುದೇ ತೊಂದರೆ ಬಂದ್ರೆ ನಾನ್ ಸುಮ್ನೆ ಇರಲ್ಲ. ಜಗತ್ ಏನ್ ಅಂದ್ಕೊಳ್ಳುತ್ತೆ ಅನ್ನೋದು ನನಗ್ ಮುಖ್ಯ ಅಲ್ಲ. ಅವ್ರಿಗೇನಾದ್ರೂ ಸಮಸ್ಯೆ ಆದ್ರೆ ನಾನ್ ಕಾಪಾಡೋಕ್ ಬರ್ತೀನಿ. ಆಶಿಕ್ ಕಣ್ಗಳಿದ್ದ ಆ ಕಾಳಜಿಯನ್ನ ನೋಡಿದ ಅನ್ವಿತಾಗೆ ತನ್ನ ಕಣ್ಣೀರ್ ತಡೆಯೋಕೆ ಆಗ್ಲಿಲ್ಲ. ಅವಳು ಮುಗುಳ್ನಕ್ಕು ಆಶಿಕ್ ಬಳಿ ಬಂದು ಹೇಳಿದ್ಲು, ನಿಮ್ ಕಾಳಜಿಗೆ ಥ್ಯಾಂಕ್ಸ್ ಆಶಿಕ್. ಆದ್ರೆ ಕಷ್ಟ ಬರುತ್ತೆ ಅಂತ ನಾನು ಓಡ್ ಹೋಗಲ್ಲ. ನನ್ ಮಕ್ಳನ್ನ ಎದುರಿಸಿ ನಿಲ್ಲೋಕೆ ನಾನ್ ಕಲಿಸ್ತೀನಿ. ಒಂದ್ ವೇಳೆ ನನ್ಗೆ ಯಾರ್ ಬೆಂಬಲ ಬೇಕಾದ್ರೆ ನೀವಿದ್ದೀರಲ್ಲ. ಅವಳ ಮಾತಿಗೆ ಆಶಿಕ್ ಮುಖದಲ್ಲಿ ಸಮಾಧಾನದ ನಗು ಮೂಡ್ತು. ಯಾರ್ ಏನ್ ಅಂದ್ಕೊಂಡ್ರು ಪರವಾಗಿಲ್ಲ ಅಂತ ಹೇಳಿ ಎಲ್ರೂ ಎದುರಲ್ಲೇ ಅನ್ವಿತಾಳ ಕಣ್ಣೀರನ್ನ ತನ್ನ ಬೆರಳುಗಳಿಂದ ಒರೆಸ್ದ. ನಂತರ ಅವಳಿಂದ ಅನುಮತಿ ಪಡೆದು ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆಯವರೆಗೆ ಮಾತ್ರ ಮಕ್ಕಳನ್ನ ಭೇಟಿಯಾಗುವ ಒಪ್ಪಂದದೊಂದಿಗೆ ಅಲ್ಲಿಂದ ತನ್ನ ಬಾಡಿಗಾರ್ಡ್ ಜೊತೆಗೆ ತೆರಳಿದ. ಮನೆಗೆ ಬಂದಿಳಿದ ಅನ್ವಿತಾಗೆ ಹಳೆಯ ನೆನಪುಗಳ ದೊಡ್ಡದೊಂದು ಬಿರುಗಾಳಿಯೇ ಎದುರಾಯಿತು. ಮುರಿದು ಹೋಗಿದ್ದ ಆ ಮನಸ್ಸಿನ ಗೋಡೆಗೆ ಮತ್ತೆ ಬಿರುಕುಗಳು ಮೂಡಿದ್ವು. ಈ ಬಾರಿ ಅವಳು ಈ ಬಿರುಕುಗಳನ್ನ ತಾನಾಗಿಯೇ ಸರಿಪಡಿಸ್ಕೊಳ್ತಾಳೋ ಅಥವಾ ಸಂಪೂರ್ಣವಾಗಿ ಕುಸಿದು ಹೋಗ್ತಾಳೋ ಎಂಬ ಸವಾಲು ಅವಳ ಮುಂದೆ ಇತ್ತು. ಅನ್ವಿತಾ, ಅವನ್ ಯಾರು? ಇವತ್ತಿನವರೆಗೂ ಅವನ ಬಗ್ಗೆ ನೀನ್ ನಮ್ಗೆ ಹೇಳಲೇ ಇಲ್ಲ. ರಿಹಾನನ್ನ ಸಮರ್ಥಿಸಿಕೊಂಡ ಆಶಿಕ್ನ ದೃಢವರ್ತನೆ ಇಷ್ಟವಾಗದ ಅಕ್ಷಯ್ ಅನ್ವಿತಾಳನ್ನ ನೇರವಾಗಿ ಕೇಳಲಾಗದೆ ಸುತ್ತಿ ಬಳಸಿ ಕೇಳ್ದ. ಈ ಪ್ರಶ್ನೆ ಎದುರಾಗುತ್ತೆ ಅಂತ ಅವಳು ಮೊದಲೇ ಊಹಿಸಿದ್ಲು. ಕಾರಿನ ಸೀಟ್ಗೆ ಒರಕೊಂಡು ಅವನತ್ತ ಮುಖ ಮಾಡ್ದೇನೆ ಶಾಂತವಾಗಿ ಉತ್ತರ ಕೊಟ್ಲು. ಆಶಿಕ್ ಜೋಯಿಶ್. ನನ್ನ ಹೆಸರನ್ನ ಅವನ ಜೊತೆ ಸೇರಿಸಿ ಮೀಡಿಯಾದಲ್ಲಿ 1000 ಸಾರಿ ಬರೆದಿದ್ದಾರೆ. ನಿನಗೆ ನೆನಪಿರಬಹುದು. ಇದನ್ನ ಕೇಳಿದ ಅಕ್ಷಯ್ ವೇಗವಾಗಿ ಚಲಿಸ್ತಿದ್ದ ಕಾರಿಗೆ ಒಮ್ಮೆಲೆ ಬ್ರೇಕ್ ಹಾಕ್ದ. ಕಾರು ಜೋರಾದ ಶಬ್ದ ಮಾಡ್ತಾ ರಸ್ತೆಯ ಬದಿಯಲ್ಲಿ ನಿಂತ್ಕೊಂತು. ಕಾರಿನಲ್ಲಿದ್ದ ಎಲ್ಲರೂ ಸಂಪೂರ್ಣ ಆಘಾತದಿಂದ ಅನ್ವಿತಾಳನ್ನ ನೋಡತೊಡಗಿದ್ರು. ಆದ್ರೆ ಅವಳು ಮಾತ್ರ ಇದ್ಯಾವುದು ತನ್ಗೆ ಸಂಬಂಧವಿಲ್ಲ ಅನ್ನೋ ಹಾಗೆ ಸೀಟ್ನಲ್ಲಿ ಕಣ್ಮುಚ್ಚಿ ಕುಳಿತಿದ್ಲು. ಕಾರು ಜರ್ಕ್ ಆದಾಗ ಅನ್ವಿತಾ ಕಣ್ ತೆರೆದ್ಲು. ಅವಳ ಪಕ್ಕದಲ್ಲೇ ಕುಳಿತಿದ್ದ ನಿಖಿತಾ ಆಶ್ಚರ್ಯದಿಂದ, ಓ ಮೈ ಗಾಡ್, ನೀನ್ ನಿಜವಾಗ್ಲೂ ಹೇಳ್ತಿದ್ಯಾ ಅನು? ಅವನು ಆ ಕೋಟ್ಯಾಧಿಪತಿ ಆಶಿಕ್ ಜೋಯಿಷ? ನಿಖಿಲ್, ನ್ಯೂಸ್ ನಲ್ಲಿ ಬಂದಿರೋದೆಲ್ಲ ನಿಜ ಅಂತ ನಾನು ಅಮ್ಮನಿಗೆ ಹೇಳಿದ್ದೆ, ಆದ್ರೆ ಅವಳು ನಂಬಲೇ ಇಲ್ಲ ಅಂತ ಉತ್ಸಾಹದಿಂದ ಹೇಳಿದ್ಲು. ಅಕ್ಷಯ್ಗೆ ಒಳಗೊಳಗೆ ಮುಜುಗರ ಮತ್ತೆ ಅಸಮಾಧಾನ ಹೆಚ್ಚಾಯಿತು. ಯಾಕಂದ್ರೆ ಊರಿನ ಜನರು ಮತ್ತೆ ಸಂಬಂಧಿಕರು ಅನ್ವಿತಾಳ ಬಗ್ಗೆ ಕೇಳುವ ವಿಚಿತ್ರ ಪ್ರಶ್ನೆಗಳನ್ನ ಅವನೇ ಎದುರಿಸಬೇಕಾಗಿತ್ತು. ಮೊದಲು ಅವಳು ಮನೆ ಬಿಟ್ಟು ವಿರಾಜ್ನಿಂದ ಡಿವೋರ್ಸ್ ಪಡೆದಾಗ ಮಾತುಗಳು ಶುರುವಾಗಿದ್ವು. ನಂತರ ಅವಳು ರಿಹಾನನ್ನ ದತ್ತು ತಗೊಂಡು ಜೊತೆಗೆ ಆಯುಷ್ ಹುಟ್ಟಿದಾಗ ಸಂಬಂಧಿಕರಲ್ಲಿ ಮತ್ತೊಂದು ಹಂತದ ಗಲಾಟೆ ಶುರುವಾಗಿತ್ತು. ಪರಿಸ್ಥಿತಿ ಸ್ವಲ್ಪ ತಣ್ಣಗಾಗೋ ಅಷ್ಟರಲ್ಲಿ
ಆಶಿಕ್ ಜೊತೆಗಿನ ಅವಳ ಸಂಬಂಧದ ಸುದ್ದಿ ಟಿವಿಗಳಲ್ಲಿ ಬಂದಾಗ ಜನ ಅವಳ ತವರು ಮನೆಯವರ ನೆಮ್ಮದಿಯನ್ನೇ ಕೆಡಿಸ್ಬಿಟ್ಟಿದ್ರು. ಆದ್ರೆ ಅನ್ವಿತಾ ಮಾತ್ರ ಈ ಸಮಾಜದ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ತನ್ನ ಮಕ್ಕಳ ಜೊತೆ ಸ್ವಾವಲಂಬಿಯಾಗಿ ಬದುಕ್ತಾ ಇದ್ಲು. ರಿಧಿಮಾ ಮತ್ತೆ ರಿಷಬ್ ನೀಡಿದ ಬೆಂಬಲ ಅವಳ ಜೊತೆಗಿತ್ತು. ಆಶಿಕ್ ಜೊತೆಗಿನ ನೆನಪುಗಳೇ ಅವಳಿಗೆ ಒಬ್ಬಂಟಿಯಾಗಿ ಬದುಕೋ ಧೈರ್ಯ ಕೊಟ್ಟಿದ್ವು. ಪ್ರೀತಿಸೋಕೆ ಸದಾ ಜೊತೆಯೇ ಇರ್ಬೇಕಿಲ್ಲ ಎಂಬುದನ್ನ ಅನ್ವಿತಾ ಸಾಬೀತುಪಡಿಸಿದ್ಲು. ಆದ್ರೆ ಅವಳು ತವರು ಮನೆಯವರಿಗೆ ಇದು ಎಂದಿಗೂ ಸಮಾಧಾನ ತರಲಿಲ್ಲ. ವಿರಾಜ್ ಅನ್ವಿತಾಳಿಗೆ ಮಕ್ಕಳಾಗೋದಿಲ್ಲ ಅಂತ ದೂಷಿಸಿ ಅಮೆರಿಕದಲ್ಲಿ ಇನ್ನೊಬ್ಬಳನ್ನ ಮದ್ವೆಯಾಗಿ ಮಗುವಿನೊಂದಿಗೆ ಸಂಸಾರ ಶುರು ಮಾಡಿದಾಗ ಅನ್ವಿತಾಳನ್ನ ಮನೆಯಿಂದ ಹೊರ ಹಾಕಿದ್ದ. ಆಗ್ಲೂ ಅನ್ವಿತಾಳ ತಂದೆ ಮತ್ತೆ ಅಣ್ಣ ಅವಳ ಪರವಾಗಿ ನಿಲ್ದೆ ರಾಜಿ ಮಾಡ್ಕೊಂಡು ಗಂಡನ ಮನೆಗೆ ಹೋಗೋ ಹಾಗೆ ಒತ್ತಾಯ ಮಾಡಿದ್ರು. ಕಿವುಡ ಮತ್ತೆ ಮೂಕರಂತೆ ನೋಡ್ತಾ ಇದ್ದ ಕುಟುಂಬದವರಿಂದ ದೂರಾಗಿ ಅನ್ವಿತಾ ಸ್ವಂತ ಕಾಲ್ ಮೇಲೆ ನಿಂತು ಮಕ್ಕಳನ್ನ ಬೆಳೆಸಿದ್ಲು. ಮಗಳು ಮತ್ತು ತಂಗಿ ತಮ್ಮ ನೆರಳಿಲ್ದೆ ಇಷ್ಟು ಸ್ವತಂತ್ರವಾಗಿ ಬದುಕ್ತಾ ಇರೋದು ಅವಳ ತಂದೆ ಮತ್ತೆ ಅಣ್ಣನ್ಗೆ ಒಳಗೊಳಗೆ ಅಸಮಾಧಾನ ಮತ್ತೆ ಈರ್ಷೆಯನ್ನ ಉಂಟು ಮಾಡಿತ್ತು. ಅನ್ವಿತಾಳನ್ನ ಮರಳಿ ಮನೆ ಕರ್ಸ್ಕೊಳ್ಳೋ ಹಿಂದೆ ಅವರಿಗೊಂದು ಸಂಚಿತ್ತು. ಆದ್ರೆ ಅದು ಅನ್ವಿತಾಗೆ ತಿಳಿದಿರ್ಲಿಲ್ಲ. ಈಗ ಅವಳ ಜೊತೆ ಆಶಿಕ್ ಕೂಡ ಬಂದಿರೋದನ್ನ ನೋಡಿ ಅಕ್ಷಯ್ ಆತಂಕ ಮತ್ತಷ್ಟು ಹೆಚ್ಚಾಯಿತು. ನಿಖಿತಾಳನ್ನ ಗದರಿಸ್ತಾ, ಸುಮ್ನೆ ಅಷ್ಟೊಂದು ಎಕ್ಸೈಟ್ ಆಗ್ಬೇಡ. ರೈಲ್ವೆ ಸ್ಟೇಷನ್ ಅಲ್ಲಿ ನಡೆದ ಘಟನೆ ಬಗ್ಗೆ ಮನೇಲಿ ಯಾರು ಒಂದು ಮಾತೆತ್ತಬಾರ್ದು. ಅದೇ ರೀತಿ ಅನ್ವಿತಾ ಅವನ ಜೊತೆಗೆ ಬಂದಿದ್ದಾಳೆ ಅಂತ ಗೊತ್ತಾದ್ರೆ ಜನರು ಮಕ್ಕಳನ್ನ ವಿಚಿತ್ರ ಪ್ರಶ್ನೆಗಳಿಂದ ಚುಚ್ಚಿ ಚುಚ್ಚಿ ಸಾಯಿಸ್ತಾರೆ ಅಂದ. ನಂತರ ಅನ್ವಿತಾ ಕಡೆ ತಿರುಗಿ, ಅವನ್ಗೆ ಆಯುಷ್ ಬಗ್ಗೆ ಗೊತ್ತಿದ್ರೆ ನೀವಿಬ್ರು ಹೀಗೆ ಕಳ್ಳರಂತೆ ಜೊತೆಯಾಗಿ ಟ್ರಾವೆಲ್ ಮಾಡೋ ನಾಟಕ ಯಾಕೆ ಮಾಡ್ತಿದ್ದೀರಿ? ನೀನು ಆ ಸಂಬಂಧವನ್ನ ಅಧಿಕೃತವಾಗಿ ಯಾಕೆ ಒಪ್ಕೊಳ್ಬಾರ್ದು ಅಂತ ಕೇಳ್ದ. ಅನ್ವಿತಾ ಯಾವುದೇ ಹಿಂಜರಿಕೆ ಇಲ್ದೆ ಹೇಳಿದ್ಲು, ಅವನು ಯಾವತ್ತಿಗೂ ಸಂಬಂಧವನ್ನ ಒಪ್ಕೊಳ್ಳೋಕೆ ನಿರಾಕರಿಸಿಲ್ಲ ಅಕ್ಷಯ್. ನಮ್ ನಡುವೆ ಇರುವ ಯಾವುದೇ ವಿಷಯ ಎಲ್ರ ಮುಂದೆ ಬರೋದು ನನ್ಗಿಷ್ಟ ಇಲ್ಲ. ಅವನು ತನ್ನ ಇಷ್ಟವನ್ನ ನನ್ ಮೇಲ್ ಹೇರದೆ ನನ್ನ ನಿರ್ಧಾರವನ್ನ ಗೌರವಿಸ್ತಾನೆ. ಅವನಲ್ಲಿ ನನಗಿಷ್ಟವಾಗುವ ಅತಿ ದೊಡ್ಡ ಗುಣನೇ ಅದು. ಅನ್ವಿತಾಳ ಮಾತ್ ಕೇಳಿ ಅಕ್ಷಯ್ ಮುಖ ಕಳೆಗುಂದಿತು. ಅವನು ಮೌನವಾಗಿ ಕಾರ್ ಚಲಾಯಿಸಿದ. ಸುಮಾರು ಅರ್ಧ ಗಂಟೆಯ ಪ್ರಯಾಣದ ನಂತರ 3 ವರ್ಷಗಳ ಬಳಿಕ ಅನ್ವಿತಾ ತನ್ನ ತವರು ಮನೆಯ ದೊಡ್ಡ ಕಬ್ಬಿಣದ ಗೇಟಿನ ಮುಂದೆ ಬಂದ್ ನಿಂತ್ಲು. ಆ ಮನೆಯನ್ನ ನೋಡ್ತಾ ಇದ್ದಂತೆ ಎದೆಯಾಳದಲ್ಲಿ ನೆನಪುಗಳ ಬಿರುಗಾಳಿನೇ ಎದೊಳ್ತು. ತನ್ನ ಜೀವನದ ಸುಂದರ ದಿನಗಳನ್ನ ಕಳೆದದ್ದು ಇದೇ ಮನೆಯಲ್ಲಿ. ಅತ್ಯಂತ ಕಹಿ ನಿರ್ಧಾರಗಳನ್ನ ತಗೊಂಡಿದ್ದು ಇದೇ ಮನೆಯಲ್ಲಿ. ಅವಳು ಮೌನವಾಗಿ ನಿಂತಿರೋದನ್ನ ನೋಡಿ ಕಾರ್ನಿಂದ ಲಗೇಜ್ ಇಳಿಸಿದ ನಿಖಿಲ್ ವಾತಾವರಣವನ್ನ ಹಗುರಗೊಳಿಸೋಕೆ ಪ್ರಯತ್ನಿಸಿದ. ಹೇ ಅನು, ಸೀರಿಯಲ್ ಹೀರೋಯಿನ್ ತರ ಇಲ್ಲೇ ನಿಂತು ಎಮೋಷನ್ಸ್ ತೋರ್ಸಿದ್ರೆ ಹೇಗೆ? ಒಳಗೆ ಅತ್ತೆ ಚಿಕ್ಕಮ್ಮಂದಿರೆಲ್ಲ ಕಣ್ಣಲ್ಲಿ ನೀರು, ಹೊಟ್ಟೆಲ್ ಅಸೂಯೆ ಮತ್ತೆ ಮುಖದಲ್ಲಿ 100 ಪ್ರಶ್ನೆಗಳನ್ನ ಇಟ್ಕೊಂಡು ನಿನಗೋಸ್ಕರ ಕಾಯ್ತಿದ್ದಾರೆ. ನೀನ್ ಕಾಲಿಟ್ಟ ತಕ್ಷಣ ಶುರುವಾಗೋ ಮೆಲೋ ಡ್ರಾಮಾ ನೋಡಿದ್ರೆ ನೀನ್ ಬಂದ್ ಟ್ರೈನ್ ಅಲ್ಲೇ ವಾಪಸ್ ಓಡ್ ಹೋಗ್ಬೇಕು ಅನ್ಸುತ್ತೆ. ನಿಖಿಲ್ನ ತಮಾಷೆಯ ಮಾತು ಕೇಳಿ ಅನ್ವಿತಾಳ ಮುಖದಲ್ಲಿ ಸಣ್ಣ ನಗು ಮೂಡ್ತು. ಕಣ್ಣೀರನ್ನ ಒರೆಸ್ಕೊಂಡು ಆಯುಷ್ ಮತ್ತೆ ರಿಹಾನ್ ಕೈ ಹಿಡಿದು ಅನ್ವಿತಾ ಮನೆಯೊಳಗೆ ಹೆಜ್ಜೆ ಇಟ್ಲು. ಆದ್ರೆ ತಾನು ಈ ಮನೆಗೆ ಬಂದಿರೋದು ತನ್ನ ನೆಮ್ಮದಿಯನ್ನ ಕಿತ್ಕೊಳ್ಳೋ ಮತ್ತೊಂದು ದೊಡ್ಡ ಬಿರುಗಾಳಿಗೆ ಮುನ್ನುಡಿ ಎಂಬುದು ಅವಳಿಗೆ ಇನ್ನೂ ತಿಳಿದಿರ್ಲಿಲ್ಲ. ನಿಖಿಲ್ ಹೇಳಿದ ಮಾತು ಅಕ್ಷರಶಃ ನಿಜವಾಗಿತ್ತು. ಅನ್ವಿತಾ ಮನೆಯೊಳಗೆ ಕಾಲಿಟ್ಟಿದ್ದೇ ತಡ ಅಲ್ಲಿ ಅದಾಗ್ಲೇ ನೆರೆದಿದ್ದ ಸಂಬಂಧಿಕರಿಗೆ ಅವಳೇ ಮುಖ್ಯ ಆಕರ್ಷಣೆಯಾದ್ಲು. ಆಯುಷ್ನ ನಿಶ್ಚಿತಾರ್ಥದ ನೆಪದಲ್ಲಿ ಸೇರಿದ ಜನರಿಗೆ 3 ವರ್ಷಗಳ ನಂತರ ಬಂದ ಅನ್ವಿತಾಳನ್ನ ನೋಡಿ ನಕಲು ಸಹಾನುಭೂತಿ ತೋರ್ಸೋಕೆ, ಚುಚ್ಚು ಮಾತುಗಳಿಂದ ಅವಮಾನಿಸೋಕೆ ಒಳ್ಳೆ ಅವಕಾಶ ಸಿಕ್ಕಂತಾಯ್ತು. ಎಲ್ರೂ ಹರಿಯೋ ನದಿಲಿ ಕೈ ತೊಳೆಯಂತೆ ಅವಳಿಗೆ ಸಿಹಿ ವಿಷದಂತಹ ಸಲಹೆಗಳನ್ನ ಕೊಡತೊಡಗಿದ್ರು. ಅನ್ವಿತಾ ಎಲ್ಲವನ್ನೂ ಅರ್ಥ ಮಾಡ್ಕೊಂಡ್ರು. ಮಕ್ಕಳಿಗಾಗಿ ಮೌನವಾಗಿ ಎಲ್ಲವನ್ನ ಸಹಿಸ್ಕೊಂಡ್ಲು. ಆದ್ರೆ ಆ ಮನೆಯ ಜನರ ಕೆಟ್ಟ ಕಣ್ಣುಗಳು ಅನ್ವಿತಾಳಿಗಿಂತ ಹೆಚ್ಚಾಗಿ ಅವಳ 2 ಮುಗ್ಧ ಮಕ್ಕಳ ಮೇಲಿದ್ವು. ಮುಖದ ಮೇಲೆ ಏನೂ ಹೇಳ್ದೆ ಇದ್ರು ಬೆನ್ ಹಿಂದೆ ಆ ಮಕ್ಕಳ ಬಗ್ಗೆ ಕೀಳಾಗಿ ಪಿಸುಗುಡ್ತಾ ಇದ್ರು. ಇದೆಲ್ಲದರ ನಡುವೆ ತನ್ನ ತಾಯಿ ಮತ್ತು ನಾದಿನಿ ನಿಖಿತಾಳ ನಡವಳಿಕೆಯಲ್ಲಿ ಏನೋ ಒಂದು ರೀತಿಯ ತಳಮಳವಿರೋದನ್ನ ಅನ್ವಿತಾ ಗಮನಿಸಿದ್ಲು.
ಅವರಿಬ್ರು ಬಲವಂತವಾಗಿ ನಗ್ತಿದ್ರೆ ಹೊರತು ಅನ್ವಿತಾ ಬಂದಿದ್ದಕ್ಕೆ ಅವ್ರ ಮನ್ಸಲ್ಲಿ ನಿಜವಾದ ಸಂತೋಷ ಇರ್ಲಿಲ್ಲ. ಸಂಜೆ ಅಡಿಗೆ ಮನೆಯಲ್ಲಿ ನಿಖಿತಾ ಜೊತೆ ಚಹಾ ಮಾಡ್ತಿದ್ದಾಗ ಅನ್ವಿತಾ ನೇರವಾಗಿ ಕೇಳಿದ್ಲು, ನಿಖಿತಾ, ಎಲ್ವೋ ಸರಿಯಾಗಿದ್ಯಾ? ನಿನ್ ಮುಖ ಯಾಕಿಷ್ಟು ಡಲ್ ಆಗಿದೆ? ಅಣ್ಣನ್ ಜೊತೆ ಏನಾದ್ರೂ ಜಗಳ ಆಡದ್ಯಾ? ಅಕ್ಷಯ್ ಅಣ್ಣ ಯಾಕೆ ಇತ್ತೀಚೆಗೆ ತುಂಬಾ ಕೋಪದಲ್ಲಿರ್ತಾನೆ? ಮನ್ಸಲ್ಲಿರೋದನ್ನ ನೇರವಾಗಿ ಹೇಳ್ದೆ ಒಮ್ಮೆಲೆ ಸಿಡಿತಾನೆ. ನನ್ಗೂ ಇತ್ತೀಚೆಗೆ ಸಿಟ್ಟು ಜಾಸ್ತಿ ಆಗಿದೆ. ಆವೇಶದಲ್ಲಿ ಕೆಲವೊಮ್ಮೆ ಬೇರೆಯವ್ರ ಮನ್ಸು ನೋಯಿಸ್ಬಿಡ್ತೀನಿ ಅಂತ ಅನ್ನೋ ಭಯ ನನ್ಗೆ. ಹೀಗೆ ಹೇಳುವಾಗ ಅನ್ವಿತಾಗೆ ರೈಲ್ವೆ ಸ್ಟೇಷನ್ ಅಲ್ಲಿ ತಾನು ಆಶಿಕ್ ಜೊತೆ ನಡ್ಕೊಂಡ್ ರೀತಿ ನೆನಪಾಗಿ ಮನ್ಸು ಭಾರ ಆಯ್ತು. ಅವಳು ಮೌನವಾಗಿದ್ದನ್ನ ನೋಡಿ ನಿಖಿತಾ ನಿಧಾನವಾಗಿ ನಗ್ತಾ, ಅನ್ವಿತಾ, ಯಾರನ್ನಾದ್ರೂ ನಿಜವಾಗಿ ಅರ್ಥ ಮಾಡ್ಕೊಂಡ್ರೆ ಅವ್ರ ಮೇಲೆ ಕೋಪ ಜಾಸ್ತಿ ಹೊತ್ತಿರಲ್ಲ. ಕೆಲವೊಮ್ಮೆ ಸಂಬಂಧಗಳು ಗಟ್ಟಿ ಆಗೋಕೆ ಸ್ವಲ್ಪ ಕಟ್ಟುನಿಟ್ಟಿನ ನಡವಳಿಕೆ ಬೇಕಾಗುತ್ತೆ. ಅಂದ್ಹಾಗೆ ಯಾರನ್ನ ನೆನ್ಸ್ಕೊಳ್ತಾ ಇದೀಯಾ? ಆ ನಮ್ಮ ಡಾಕ್ಟರ್ ರಿಷಬ್ ಅವರನ್ನ ಅಂತ ಕೀಟ್ಲೆ ಮಾಡಿದ್ಲು. ಅನ್ವಿತಾ ಕಣ್ಗಳನ್ನ ಅಗಲಿಸಿ, ನಿಖಿತಾ, ನೀನ್ ಕೂಡ ಸುಮ್ನೆ ಲಿಂಕ್ ಮಾಡ್ಬೇಡ. ಡಾಕ್ಟರ್ ಸಾಹೇಬ್ರು ನನ್ಗೆ ಜಸ್ಟ್ ಬೆಸ್ಟ್ ಫ್ರೆಂಡ್ ಅಷ್ಟೇ. ಇನ್ನೆರಡು ತಿಂಗಳಲ್ಲಿ ಅವ್ರ ಮದ್ವೆ ಕೂಡ ಇದೆ. ಅದೆಲ್ಲ ಇರ್ಲಿ, ನನ್ ಪ್ರಶ್ನೆಗೆ ಉತ್ತರ ಕೊಡು. ನೀನು ಮತ್ತೆ ಅಮ್ಮ ಯಾಕೆ ಇಷ್ಟೊಂದು ವಿಚಿತ್ರವಾಗಿ ವರ್ತಿಸ್ತಾ ಇದ್ದೀರಿ? ನಾನ್ ಬಂದದ್ ನಿಮ್ಗೆ ಇಷ್ಟ ಆಗ್ಲಿಲ್ವಾ ಅಂತ ಅವಳ ಕೈ ಹಿಡಿದು ಗಂಭೀರವಾಗಿ ಕೇಳಿದ್ಲು. ನಿಖಿತಾ ತೀವ್ರ ಆತಂಕದಿಂದ ಅನ್ವಿತಾಳ ಕಣ್ಣುಗಳನ್ನ ತಪ್ಪಿಸ್ತಾ, ಅನು, ನೀನ್ ಇಲ್ಲಿಗ್ ಬರ್ಬಾರ್ದಿತ್ತು. ನೀನ್ ಅಂದ್ಕೊಂಡ ಹಾಗಿಲ್ಲ ಪರಿಸ್ಥಿತಿ. ನಿನ್ನ ಅಣ್ಣ ಮತ್ತೆ ಮನೆಯವರೆಲ್ಲ ಸೇರಿ. ಅವಳ ಮಾತ್ ಮುಗಿಸೋ ಅಷ್ಟರಲ್ಲೇ ಅಕ್ಷಯ್ ಅಡಿಗೆ ಮನೆಗ್ ಬಂದ. ಅವನನ್ನ ನೋಡಿದ ತಕ್ಷಣ ನಿಖಿತಾಳ ಮುಖ ಭಯದಿಂದ ಬಿಳಿಸ್ಕೊಳ್ತು. ಅಕ್ಷಯ್ ಪರಿಸ್ಥಿತಿಯನ್ನ ಗಮನಿಸಿದ್ರು ಏನೋ ತಿಳಿದವನಂತೆ, ನಿಕ್ಕಿ, ಟೀ ರೆಡಿ ಆಗಿದ್ರೆ ಕೊಡು, ಎಲ್ರೂ ಹೊರಗ್ ಕಾಯ್ತಿದ್ದಾರೆ. ಅಂದ್ಹಾಗೆ ಇಲ್ಯಾಕೆ ಇಷ್ಟೊಂದು ಸೀರಿಯಸ್ ವಾತಾವರಣ? ಅನ್ವಿತಾ, ನೀನು ಬೇಸರದಲ್ಲಿದ್ಯಾ ಅಂತ ನನ್ನ ಹೆಂಡತಿಗೂ ಟೆನ್ಷನ್ ಕೊಡ್ಬೇಡ ಅಂತ ಹೇಳ್ದ. ಅವನ್ ಕಣ್ಣುಗಳಲ್ಲಿದ್ದ ಕಠೋರತೆ ನಿಖಿತಾಳನ್ನ ಮತ್ತಷ್ಟು ಹೆದರಿಸ್ತು. ಅಷ್ಟರಲ್ಲಿ ಡ್ರಾಯಿಂಗ್ ರೂಮ್ ಕಡೆಯಿಂದ ರಿಹಾನ್ ಜೋರಾಗಳೋ ಶಬ್ದ ಕೇಳಿಸ್ತು. ಅನ್ವಿತಾ ಗಾಬರಿಯಿಂದ ಹೊರಗ್ ಓಡಿದ್ಲು. ಅಲ್ಲಿ 70 ವರ್ಷದ ಸಂಪ್ರದಾಯವಾದಿ ಚಿಕ್ಕಮ್ಮನ ಮುಂದೆ ರಿಹಾನ್ ಅಳ್ತಾ ನಿಂತಿದ್ದ. ಅನ್ವಿತಾ ಓಡ್ ಹೋಗಿ ಮಗನನ್ನ ಎತ್ಕೊಂಡು, ರಿಹು, ಏನಾಯ್ತು ಕಂದ? ಯಾಕೆ ಅಳ್ತಿದ್ಯಾ ಅಂತ ಮುದ್ದಿಸಿದ್ಲು. ಪಕ್ಕದಲ್ಲಿದ್ದ ಆಯುಷ್ ಮುಗ್ಧವಾಗಿ ಹೇಳ್ದ, ಅಮ್ಮ, ಈ ಅಜ್ಜಿ ಅಣ್ಣನ್ ಕೆನ್ನೆಗೆ ಜೋರಾಗಿ ಹೊಡೆದ್ರು. ಅಣ್ಣ ಅವ್ರ ನೀರಿನ ಬಾಟಲ್ ಮುಟ್ದ ಅಂತ. ಅನ್ವಿತಾ ರಿಹಾನ್ ಕೆನ್ನೆಯನ್ನ ನೋಡಿದಾಗ ಅವನ ಬೆಳ್ಳನೆಯ ಕೆನ್ನೆಯ ಮೇಲೆ ಕೆಂಪಗೆ ಬೆರಳಿನ ಗುರುತುಗಳು ಮೂಡಿದ್ವು. ಅದನ್ನ ನೋಡ್ತಿದ್ದಂತೆ ಅನ್ವಿತಾಳ ತಲೆಯಿಂದ ಕಾಲಿನವರೆಗೆ ಕೋಪದ ಕಿಡಿ ಹೊತ್ಕೊಂತು. ಅವಳು ಸಿಟ್ಟಿನಿಂದ ಚಿಕ್ಕಮ್ಮನತ್ತ ತಿರುಗಿ, ಚಿಕ್ಕಮ್ಮ, ಏನಿದು ಅಸಭ್ಯ ವರ್ತನೆ? ಮಗು ಏನಾದ್ರೂ ತರ್ಲೆ ಮಾಡಿದ್ರೆ ನನಗ್ ಹೇಳ್ಬೇಕಿತ್ತು. ಈವರೆಗೂ ನಾನ್ ನನ್ ಮಕ್ಳ ಮೇಲೆ ಕೈ ಎತ್ತಿಲ್ಲ. ನೀವ್ ಯಾವ ಧೈರ್ಯದಲ್ಲಿ ಅವನಿಗೆ ಕಪಾಳು ಕುಡ್ದಿದ್ದೀರಾ? ನಿಮ್ಮ ಆಲೋಚನೆಗಳು ಎಷ್ಟು ಕೀಳಾಗಿವೆ ಅನ್ನೋದು ನನಗೆ ಚೆನ್ನಾಗ್ ಗೊತ್ತು. ಅವನು ನಿಮ್ ರಕ್ತ ಅಲ್ಲ ಅನ್ನೋ ಕಾರಣಕ್ಕೆ ನೀವು ದ್ವೇಷ ಸಾಧಿಸ್ತಿದ್ದೀರಾ ಅಂತ ಗರ್ಜಿಸಿದ್ಲು. ಅಷ್ಟರಲ್ಲಿ ವರಾಂಡದಿಂದ ಒಳಗ್ ಬಂದ ಅನ್ವಿತಾಳ ತಂದೆ, ಅನ್ವಿತಾ, ಬಾಯ್ ಮುಚ್ಚು. ದೊಡ್ಡವ್ರ ಜೊತೆ ಹೇಗ್ ಮಾತಾಡ್ಬೇಕು ಅನ್ನೋ ಸಂಸ್ಕಾರ ಮರ್ತು ಹೋಗಿದ್ಯಾ? ಅತ್ತಿಗೆ ಹಳೆ ಕಾಲದವ್ರು. ಅವ್ರ ಮಡಿ ಮೇಲಿಗೆಯ ವಸ್ತುಗಳನ್ನ ಮುಟ್ಟಿದ್ರೆ ಅವ್ರಿಗಿಷ್ಟ ಆಗಲ್ಲ. ನಿನ್ ಮಗನಿಗೆ ಮನೇಲಿ ಹೇಗ್ ನಡ್ಕೊಳ್ಬೇಕು ಅಂತ ಹೇಳ್ಕೊಡೋದ್ ಬಿಟ್ಟು ಅವ್ರ ಮೇಲೆ ರೆಗ್ತಿದ್ಯಲ್ಲ ಅಂತ ಗದರಿದ್ರು. ತಂದೆಯ ಈ ಕಠೋರ ಮಾತುಗಳನ್ನ ಕೇಳಿ ಅನ್ವಿತಾಗೆ ಆಘಾತ ಆಯ್ತು. 3 ವರ್ಷಗಳ ನಂತರ ಮನೆಗ್ ಬಂದ ಮಗಳ ಪರವಾಗಿ ನಿಲ್ದೆ ಮತ್ತೆ ಅದೇ ಹಳೆಯ ದ್ವೇಷವನ್ನ ಕಾರ್ತಿರೋದನ್ನ ನೋಡಿ ಅವಳಿಗೆ ಈ ಮನೆಗೆ ಬಂದಿದ್ದೆ ದೊಡ್ಡ ತಪ್ಪು ಅನ್ನಿಸ್ತು. ಅನ್ವಿತಾ ಕಣ್ಣೀರು ತುಂಬಿದ ಕಣ್ಣುಗಳಿಂದ ತಂದೆಯನ್ನ ದಿಟ್ಟಿಸಿ ಹೇಳಿದ್ಲು, ಅಪ್ಪ, ಅವನು ಯಾರು ಅಲ್ಲ, ನನ್ ಮಗ. ನಿಮ್ ಮನ್ಸಲ್ಲಿ ನನ್ ಬಗ್ಗೆ ಮತ್ತೆ ನನ್ ಮಕ್ಳ ಬಗ್ಗೆ ಇರೋ ಕಹಿಯಾದ ದ್ವೇಷ ಯಾವತ್ತಿಗೂ ಬದ್ಲಾಗಲ್ಲ ಅಂತ ನನ್ಗೀಗ ಅರ್ಥ ಆಯ್ತು. ನಿಮ್ ಸಿಹಿ ಮಾತುಗಳನ್ನ ಪ್ರೀತಿ ಅಂತ ನಂಬಿ ಬಂದ ನಾನೇ ದಡ್ಡಳು. ನೀವು ನನ್ನನ್ನ ಕರೆಸಿದ್ದು ಕುಟುಂಬದ ಪ್ರೀತಿಯಿಂದಲ್ಲ, ಬದಲಾಗಿ ಅವಮಾನಿಸೋಕೆ ಅನ್ನೋದು ಮೊದ್ಲೇ ಗೊತ್ತಿದ್ರೆ ನಾನ್ ಕಾಲಿಡ್ತಾನೆ ಇರ್ಲಿಲ್ಲ. ನಾನ್ ಮಾಡಿದ ತಪ್ಪನ್ನ ಈಗ್ಲೇ ಸರಿಪಡಿಸ್ಕೊಳ್ತೀನಿ. ನಾನ್ ಇವತ್ತೇ ನನ್ನ ಮಕ್ಕಳನ್ನ ಕರ್ಕೊಂಡು ಇಲ್ಲಿಂದ ಹೊರಡ್ತೀನಿ. ಅನ್ವಿತಾ ಮಕ್ಕಳ ಕೈ ಹಿಡಿದು ಹೊರಡೋಕೆ ಹೆಜ್ಜೆ ಇಡ್ತಾ ಇದ್ದಂತೆ ಹಿಂದಿನಿಂದ ಅಕ್ಷಯ್ ಗಂಭೀರವಾದ ಮತ್ತು ಭಾರವಾದ ಧ್ವನಿ ಕೇಳಿಸ್ತು.
ಅನ್ವಿತಾ, ನೀನ್ ಎಲ್ಲಿಗೂ ಹೋಗೋಕ್ ಸಾಧ್ಯ ಇಲ್ಲ. ವಿಶೇಷವಾಗಿ ಈ ಹುಡುಗನೊಂದಿಗೆ ನೀನು ಹೊರಗೆ ಹೋಗುವಂತೇನೆ ಇಲ್ಲ. ಅನ್ವಿತಾ ನಿಂತು ತಿರುಗಿ ನೋಡಿದ್ಲು.